ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ 2019ರಿಂದ 2022ರವರೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು 10 ಕೋಟಿ ಕಾಮಗಾರಿಗೆ ಕಳಪೆಯಾಗಿದ್ದು, ಧರಣಿ ಕುಳಿತರೂ ಕೂಡ ಕ್ರಮ ಕೈಗೊಳ್ಳದೇ ಇದ್ದು, ಇಂದು ಸುಭಾಷ್ ವೃತ್ತದಿಂದ ಮಾನ್ಯ ಡಿಸಿ ಕಚೇರಿಗೆ ಪಾದಯಾತ್ರೆ ಮೂಲಕ ಪ್ರತಿಭಟನೆ ಮಾಡಿ ಸಲ್ಲಿಸುತ್ತಿದ್ದು, ಕೂಡಲೇ ಕ್ರಮ ಜರುಗಿಸಲು ಲೇಖ 1 ಮಾನ್ಯ ಜಿಲ್ಲಾ ಅಧಿಕಾರಿಗಳು ಪತ್ರ ಸನ್ ಬಾರ್ ಸಂಕೀರ್ಣ ಆಫೀಸ್ ಬಾರ್ ಸಂಖ್ಯೆ 404 625/2025 ದಿನಾಂಕ 13/11/2025. 2 ಮಾನ್ಯ ಲೋಕೋಪಯೋಗಿ ಯಾದಗಿರಿ ಅವರಿಗೆ ಕೊಟ್ಟ ದಿನಾಂಕ 3/12/2025. 3 ತಮಗೆ ಸಲ್ಲಿಸಿದ ಪತ್ರ ದಿನಾಂಕ 23/12/2025. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ವಿನಂತಿ ಮಾಡುವುದೇನೆಂದರೆ, ಯಾದಗಿರಿ ಜಿಲ್ಲೆಯ ಜಿಲ್ಲಾ ಕ್ರೀಡಾಂಗಣದಲ್ಲಿ 2019ರಿಂದ 2022ರವರೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು 10 ಕೋಟಿ ಬಿಡುಗಡೆಯಾಗಿದ್ದು, ಆದರೆ ಗುತ್ತಿಗೆದಾರರು ಸಿದ್ದನಗೌಡ ಎಸ್ ಪಾಟೀಲ್ ಮತ್ತು ಪಿ ಚಿದಾನಂದಪ್ಪ ಕಾಳೆಬೆಳಗುಂದಿ ಗುತ್ತಿಗೆದಾರರು ಇವರು ಸದರಿ ಕಾಮಗಾರಿ ಕಳಪೆ ಪ್ರಮಾಣದಲ್ಲಿ ಮಾಡಿದ್ದು, ಅಂದಾಜು ಪತ್ರಿಕೆ ಪ್ರಕಾರ ಕಾಮಗಾರಿ ಮಾಡದೇ ಇದ್ದು, ಕ್ರೀಡಾಂಗಣಕ್ಕೆ ಬೇಕಾದ ಸುಸಜ್ಜಿತವಾದ ಪ್ರೇಕ್ಷಕರ ಗ್ಯಾಲರಿ ಸರಿಯಾಗಿ ನಿರ್ಮಿಸಿಲ್ಲ, ಡಾಂಬೀಕರಣ ಚರಂಡಿ ಕಾಮಗಾರಿ ಬೇಕಾಬಿಟ್ಟಿಯಾಗಿ ಮಾಡಿದ್ದು, 800 ಮೀಟರ್ ರನ್ನಿಂಗ್ ಮೀಟರ್ ಬೇಕಾಬಿಟ್ಟಿಯಾಗಿ ಮಾಡಿದ್ದು, ಒಟ್ಟಾರೆ ಸುಸಜ್ಜಿತವಾಗಿ ಗುಣಮಟ್ಟದಿಂದ ಕಾಮಗಾರಿ ಮಾಡಿರುವುದಿಲ್ಲ. ಆದ ಕಾರಣ ತಾವು ಈ ಕಾಮಗಾರಿಯ ಗುಣಮಟ್ಟ ಪರಿಶೀಲಿಸಿ ಇದರಲ್ಲಿ ಶಾಮೀಲಾದ ಗುತ್ತಿಗೆದಾರರ ಪರವಾನಗಿ ಕಪ್ಪು ಪಟ್ಟಿಗೆ ಸೇರಿಸಿ. ಇವರು ಜಿಲ್ಲೆಯಲ್ಲಿ ಈ ಹಿಂದೆ ಮಾಡಿದ ಕಾಮಗಾರಿಗಳು ಕಳಪೆ ಇದ್ದು, ಈಗ ಪ್ರಸ್ತುತ ಮಾಡುತ್ತಿರುವ ಎಲ್ಲ ಕಾಮಗಾರಿಗಳು ತನಿಖೆ ಆಗುವವರೆಗೂ ಅವರುಗಳ ಬಿಲ್ ತಡೆ ಹಿಡಿದು ಇವರಿಗೆ ಯಾವುದೇ ಟೆಂಡರ್ ನೀಡದೆ ತಡೆ ಹಿಡಿಯಬೇಕು. ಶಾಮೀಲಾದ ಅಧಿಕಾರಿಗಳ ಮೇಲೂ ಕೂಡ ಕ್ರಮ ಕೈಗೊಂಡು ತನಿಖೆ ನಡೆಸಿ ಗುಣಮಟ್ಟದ ಕಾಮಗಾರಿ ಆಗುವವರೆಗೂ ಬಿಲ್ ತಡೆ ಹಿಡಿದು ಇವರಿಗೆ ಯಾವುದೇ ಹೊಸ ಕಾಮಗಾರಿಗಳು ಟೆಂಡರ್ನಲ್ಲಿ ಭಾಗವಹಿಸಲು ಅವಕಾಶ ಕೊಡದೆ ಸೂಕ್ತ ಕ್ರಮಕ್ಕೆ ಮುಂದಾಗಲು ಜಿಲ್ಲಾ ಕ್ರೀಡಾಂಗಣದಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದರು. ಕ್ರಮ ಕೈಗೊಳ್ಳದೇ ಇದ್ದು, ಇಂದು ಸುಭಾಷ್ ವೃತ್ತದಿಂದ ಮಾನ್ಯ ಡಿಸಿ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟನೆ ಮಾಡಿದರು. ಸರ್, ನಾವು ನಮ್ಮ ಮನೆಗೋಸ್ಕರ ಕೇಳಕ್ ಬಂದಿಲ್ಲ ಸರ್. ಈ ಜಿಲ್ಲಾಡಳಿತ ನಾವು ಮುಂದೆ ರಿಕ್ವೆಸ್ಟ್ ಮಾಡಕ್ ಬಂದಿದ್ದೀವಿ. ವಿಡಿಯೋ ನೋಡಿ